श्रीगुरुभ्यो नमः। सृष्टिस्थित्यप्ययेह नियतिदृशितमो बन्धमोक्षाश्च यस्मादस्य श्रीब्रह्मरुद्रप्रभृतिसुरनरद्वीषशत्रुवात्मकस्य विष्णोर्व्यस्ता समस्ता सकलगुणनिधिः सर्वदोषव्यपेतः पूर्णानन्दो व्ययो यो गुरुरपि परमः चिन्तयेतं महान्तम् जन्माद्यस्य यतोन्मयादितरतश्चार्तेष्वभिज्ञस्वराट् तेने ब्रह्महृदाय आदिकवये मुह्यन्ति यं सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि नारायणं नमस्कृत्य नरं चैव नरोत्तमं देवीं सरस्वतीं व्यासं ततो ग्रन्थमुदीरये कृष्णाय वासुदेवाय हरे परमात्मने प्रणतः क्लेशनाशाय गोविन्दाय नमो नमः। ಶ್ರೀಗುರುಭ್ಯೋ ನಮಃ. ಶ್ರೀಮದ್ಭಾಗವತ ತೃತೀಯ ಸ್ಕಂದ ಪಂಚದಶ 15ನೇ ಅಧ್ಯಾಯದಲ್ಲಿ 6ನೇ ಶ್ಲೋಕ. ಅತಾತ್ರಾಪಿಹಿತಾ ಸೋಯಂ ಶ್ರುತೋ ಮೇ ವರ್ಣಿತಃ ಪುರಾ ಬ್ರಹ್ಮಣಾ ದೇವದೇವೇನ ದೇವಾನಾಂ ಅನುಪೃಚ್ಛತಾಂ ದಿತಿರ್ದಾಕ್ಷಾಯಣಿ ಕ್ಷತ್ತಂ ಕ್ಷತ್ತರ್ಮಾರೀಚಂ ಕಶ್ಯಪಂ ಪತಿಂ ಅಪತ್ಯಕಾಮಾ ಚಕಮೇ ಸಂಧ್ಯಾಯಾಂ ಹೃಚ್ಛಯಾರ್ದಿತಾ. ಅಂದ್ರೆ ಅಥ ಅತ್ರಾಪಿ ಇತಿ ಇತಿಹಾಸೋಯಂ ಶ್ರುತಃ ಮೇ ವರ್ಣಿತಃ. ಅಂದ್ರೆ ಆ ವಿದುರನ ಪ್ರಶ್ನೆ, ಎರಡು ಜನ್ಮ ತಾಳ್ತಾನೆ ಆ ಹಿರಣ್ಯಾಕ್ಷ, ಆದಿ ಹಿರಣ್ಯಾಕ್ಷ ಮತ್ತೆ ಕಶ್ಯಪನ ಮಗನಾಗಿ ಹಿರಣ್ಯಾಕ್ಷ ಬರ್ತಾನೆ. ಈಗ ನಾನು ಮೊದಲನೇ ಹಿರಣ್ಯಾಕ್ಷ ಹೇಗೆ ಬಂದ, ಹೇಗೆ ಸಂಹೃತನಾದ ವರಾಹ ದೇವರಿಂದ, ಅದನ್ನೆಲ್ಲ ನಾನು ನಿನಗೆ ತಿಳಿಸಿದ್ದೇನೆ. ಇತಿಹಾಸೋಯಂ ಶ್ರುತೋ ಮೇ ವರ್ಣಿತಃ ಪುರ ಬ್ರಹ್ಮಣ ದೇವದೇವೇನ ದೇವಾನಾಂ ಅನುಪೃಚ್ಛತಾಂ. ಇನ್ನು ಮುಂದೆ ಈ ಅಸುರನೇ ದ್ವಾರಪಾಲಕನಾದ ವಿಜಯನಲ್ಲಿ ಸೇರಿ ದ್ವಿತೀಯ ಮಗನಾಗಿ, ಕಶ್ಯಪ ಮತ್ತು ದಿತಿದೇವಿ, ಕಶ್ಯಪರಿಗೆ ಅನೇಕ ಮಡದಿಯರಿದ್ದಾರೆ, ಅವರಲ್ಲಿ ಒಬ್ಬರ ಹೆಸರು ದಿತಿ ಹಾಗೆ ಅಂತ. ಆ ದ್ವಿತೀಯ ಮಗನಾಗಿ ಅವನು ಹುಟ್ಟಿ ಬರ್ತಾನೆ. ಅವನನ್ನು ಕೂಡ ಆ ದ್ವಿತೀಯ ಮಗನಾದ, ಅದಕ್ಕೆ ದೈತ್ಯರು ಅಂತ ಕರೀತಾರೆ. ದ್ವಿತೀಯ ಮಗನಾದ್ದರಿಂದ ದೈತ್ಯರು, ಮಕ್ಕಳಾದ್ದರಿಂದ ದೈತ್ಯರು ಹಾಗೆ. ಅದಿತಿಯ ಮಕ್ಕಳಾದ್ದರಿಂದ ದೇವತೆಗಳು ಹುಟ್ಟಿ ಬರ್ತಾರೆ ಅದಿತಿ ದೇವಿಯಲ್ಲಿ, ಅವ್ರನ್ನೆಲ್ಲ ಆದಿತ್ಯರು ದೇವತೆಗಳು ಅಂತ ಕರಿತೀವಿ ಒಟ್ಟು. ಸೊ ಅದರಿಂದ ವಿಜಯನಲ್ಲಿ ಪ್ರವಿಷ್ಟನಾಗಿ ದ್ವಿತೀಯ ಮಗನಾದ ಆ ಹಿರಣ್ಯಾಕ್ಷನನ್ನು ಕೂಡ ವರಾಹದೇವರೇ ಸಂಹಾರ ಮಾಡ್ತಾರೆ. ಆ ವಿಚಾರವನ್ನು ನಾನು ನಿನಗೆ ತಿಳಿಸ್ತೇನೆ ಹಾಗೆ ಅಂತ. ಈ ವಿಚಾರ ಎಲ್ಲ ಹೆಂಗ್ ಗೊತ್ತಾಯಿತು ಹಾಗೆ ಅಂದ್ರೆ ಅದನ್ನೇ ಹೇಳ್ತಾ ಇದ್ದಾರೆ. ಬ್ರಹ್ಮಣ ದೇವದೇವೇನ ನ ಕೇವಲಂ ಅತ್ರಾರ್ಥೆ ಮದೀಯ ವಚನಂ. ಇದೇನೋ ನನ್ನ ತಲೆಗೆ ಬಂದದ್ದು ಅಂತ ತಿಳಿಬೇಡ. ಕಿಂ ತ್ವಯಂ ವಕ್ಷ್ಯಮಾನೇನ, ನಾ ಹಿಂದೆ ಹೇಳಿದ್ದಾಗಲಿ ಅಥವಾ ಮುಂದೆ ಹೇಳಲಿಕ್ಕೆ ಇರುವ ವಿಚಾರ ಎಲ್ಲವೂ ಕೂಡ ಮಯಾ ಶ್ರುತಃ ಅಸ್ತಿ, ಬ್ರಹ್ಮದೇವರು ಅವರ ಮುಖದಿಂದ ನಾನು ಇದು ಕೇಳಿದ್ದೇನೆ ಹಾಗೆ ಅಂತ. ತಮೇವ ಪ್ರಶ್ನೋತ್ತರತ್ವೇನ ವಕ್ಷ್ಯಾಮಿ, ಅದನ್ನ ನಾನೇನು ಕೇಳಿದ್ದೇನೆ ಅದನ್ನ ನಿನಗೆ ತಿಳಿಸ್ತೇನೆ ಹಾಗೆ ಅಂತ. ದಿತಿರ್ ದಾಕ್ಷಾಯಣಿ ಕ್ಷತ್ತರ್ ಮಾರೀಚಂ ಕಶ್ಯಪಂ ಪತಿಂ. ಈ ದಿತಿದೇವಿ ಅವಳು ದಕ್ಷ ಪ್ರಜಾಪತಿಯ ಮಗಳು. ನಾವು ಹಿಂದೆ ನೋಡಿದ್ದೀವಿ, ಬ್ರಹ್ಮದೇವರಿಂದ ದಕ್ಷ ಪ್ರಜಾಪತಿ ಹುಟ್ಟಿ ಬಂದರು ಅಂತ. ಆ ದಕ್ಷ ಪ್ರಜಾಪತಿಯಲ್ಲಿ ಒಬ್ಬರು ಮಗಳೇ ದಿತಿದೇವಿ. ಆ ದಿತಿದೇವಿಯನ್ನ ಕಶ್ಯಪರಿಗೆ ಕೊಟ್ಟು ಮದುವೆ ಮಾಡ್ತಾರೆ ದಕ್ಷ. ಕಾಶ್ಯಪಂ ಪತಿಂ ಅಪತ್ಯಕಾಮ ಚಕಮೆ ಸಂಧ್ಯಾಯಾಂ ಹೃಚ್ಛಯಾರ್ದಿತ. ಅವಳಿಗೆ ಮಕ್ಕಳನ್ನ ಪಡಿಬೇಕು ಅಂತ ಕಾಮಪೀಡಿತಳಾಗಿ ಸಂಧ್ಯಾಕಾಲದಲ್ಲಿ ತಮ್ಮ ಪತಿಯಾದ ಮರೀಚಿಯ ಮಕ್ಕಳಾದ ಕಶ್ಯಪರ ಹತ್ರ ಸಮೀಪಕ್ಕೆ ಹೋಗಿ ತಮ್ಮ ಇಚ್ಛೆಯನ್ನ ಅಭಿವ್ಯಕ್ತಿಗೊಳಿಸ್ತಾರೆ, ನನಗೆ ಮಕ್ಕಳಾಗಬೇಕು ಹಾಗೆ ಅಂತ. ಯಾರು? ದಿತಿದೇವಿ. ಅದು ಸಂಧ್ಯಾಕಾಲ, ಸಾಯಂ ಸಂಧ್ಯಾ ಅವರು ಆಚಾರದಲ್ಲಿ ಇದ್ರು.
ಇಷ್ಟ್ವಾಗ್ನಿಜಿಹ್ವಂ ಪಯಸಾ ಪುರುಷಂ ಯಜುಷಾಂ ಪತಿಂ ನಿಮ್ಲೋಚತ್ಯರ್ಕ ಆಸೀನಂ ಅಗ್ನ್ಯಾಗಾರೇ ಸಮಾಹಿತಂ. ನೋಡಿ, ಅದನ್ನೇ ಹೇಳ್ತಾ ಇದ್ದಾರೆ. ಆ ಸಂದರ್ಭದಲ್ಲಿ ಕಶ್ಯಪರು ಅಗ್ನಿಹೋತ್ರ ಮಾಡ್ತಾ ಇದ್ದಾರಂತೆ. ಸಮಾಧಿ ಅವಸ್ಥೆಯಲ್ಲಿ ಸೂರ್ಯ ಅಸ್ತಮದ ಸಮಯ. ಆ ಸಂದರ್ಭದಲ್ಲಿ ಅಗ್ನಿಹೋತ್ರ ಮಾಡ್ತಾ ಇದ್ರು. ನೋಡಿ, ಅಗ್ನಿಜಿಹ್ವಂ ಅಂತ ಹೇಳ್ತಾರೆ. ತದಪಿ ಅಗ್ನಿಹೋತ್ರ ಗೃಹೇ ತತ್ರಾಪಿ ಸಮಾಹಿತಂ ಸಮಾಧಿಯುತಂ. ಸಮಾಧಿ ಅವಸ್ಥೆಯಲ್ಲಿ ಇದ್ರು. ಸಮಾಧಿ ಅವಸ್ಥೆ ಅಂದ್ರೆ ಏನು? ಪ್ರಪಂಚದ ಜ್ಞಾನವೇ ಇರೋದಿಲ್ಲ ಆತರ. ಅಂತಹ ಸಂದರ್ಭದಲ್ಲಿ ಇವರು ಇಷ್ಟಪಟ್ರು, ದಿತಿದೇವಿ ಇಷ್ಟಪಟ್ರು. ಹಾಗೆ ಅದೇನಿದು ಅಗ್ನಿಜಿಹ್ವಂ ಅಂದ್ರೆ ಏನು ಅಂತ ಬರೀತಾರೆ. ಅಗ್ನಿರೇವ ಜಿಹ್ವ ಯಸ್ಯ. ಯಾರಿಗೆ, ಯಾವ ಪರಮಾತ್ಮನಿಗೆ ಅಗ್ನಿಯೇ ನಾಲಿಗೆ ಅಂತ ಅಂದ್ರೆ ಏನರ್ಥ? ಅಗ್ನಿಯಲ್ಲಿ ಕೊಟ್ರೆ ಅದು ದೇವರ ನಾಲಿಗೆಯಲ್ಲಿ ಕೊಟ್ಟಾಗೆ ಅಗ್ನಿಜಿಹ್ವ ಅಂತ ಕರೀತಾರೆ. ಮತ್ತು ಪಯಸ, ಹಾಲಿನಿಂದ ಮಾಡತಕ್ಕದ್ದು. ಅಗ್ನಿಹೋತ್ರವನ್ನ ಹಾಲು ಸೇರಿಸಿ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಯಜುರ್ವೇದ ಪ್ರತಿಪಾದ್ಯಂ ಯಜ್ಞಾರಾಧ್ಯಂ. ಯಜುರ್ವೇದ ಮೂಲಕ ಯಜ್ಞದಲ್ಲಿ ಪರಮಾತ್ಮನನ್ನ ಆರಾಧನೆ ಮಾಡ್ತಾ ಇದ್ರು. ಪುರುಷಂ, ಪೂರ್ಣ ಷಡ್ಗುಣನಾದ ಆ ವಿಷ್ಣುವನ್ನ ನಿಮ್ಲೋಚತಿ, ಅಸ್ತಂಗಚ್ಚತಿ. ಸೂರ್ಯ ಅಸ್ತಮಯ ಸಮಯ ಅದು. ಅಂತಹ ಸಂದರ್ಭದಲ್ಲಿ ಅಗ್ನಿಹೋತ್ರ ಶಾಲೆ ಅಂತಾನೆ ಹಿಂದಿನ ಕಾಲದಲ್ಲಿಲ್ಲ, ಮನೆಗಳು ಇತ್ತು. ಅಲ್ಲಿ ಸಮಾಧಿ ಅವಸ್ಥೆಯಲ್ಲಿ ಕಶ್ಯಪರು ಇರುವಾಗ ದಿತಿದೇವಿ ಅಲ್ಲಿ ಬಂದು ಪ್ರಾರ್ಥನೆ ಮಾಡಿಕೊಂಡ್ರು ಅಂತ ಹೇಳ್ತಾರೆ. ಏನ್ ಹೇಳಿದ್ರು ದಿತಿದೇವಿ? ಅದನ್ನ ಹೇಳ್ತಾ ಇದ್ದಾರೆ. ದಿತಿರುವಾಚ ಏಷಮಾನ್ ತ್ವತ್ಕೃತೆ ವಿದ್ವನ್ ಕಾಮ ಆತ್ತಶರಾಸನಃ ದುನೋತಿ ದೀನಾ ವಿಕ್ರಮ್ಯ ರಂಭಾಮಿವ ಮತಂಗಜಃ ತದ್ಭವಾನ್ ದಹ್ಯಮಾನಾಯಾಂ ಸಪತ್ನೀನಾಂ ಸಮೃದ್ಧಿಭಿಃ ಪ್ರಜಾವತೀನಾಂ ಭದ್ರಂತೆ ಮಯ್ಯಾ ಯುಕ್ತಾಂ ಅನುಗ್ರಹಂ. ಧನುಸ್ಸನ್ನ ಹಿಡಿದಿರತಕ್ಕ ಆ ಕಾಮನ ಬಾಧೆ ನನಗೆ ಆಗ್ತಾ ಇದೆ. ಸಾಮರ್ಥ್ಯ ಇಲ್ಲದೆ ವಿಕ್ರಮ್ಯ ಶೌರ್ಯಂ ಆವಿರ್ಭಾವ್ಯ ರಂಭಾಂ ಕದಲಿಂ ಅಂತ ಸ್ಥಿತಿಯಲ್ಲಿ ನಾನಿದ್ದೇನೆ. ಒಂದು ಆನೆ ಹೇಗೆ ಕದಲಿ ವೃಕ್ಷವನ್ನ ಧ್ವಂಸ ಮಾಡಿ ಹೋಗ್ತದೆ, ಅನಾಯಾಸವಾಗಿ ಧ್ವಂಸ ಮಾಡಿ ಹೋಗ್ತದೆ, ಅದೇ ರೀತಿಯಾಗಿ ಆ ಕಾಮದಿಂದ ನಾನು ಪೀಡಿತಳಾಗಿ ನಿಮ್ಮ ಹತ್ರ ನಾನು ಬಂದಿದ್ದೇನೆ. ಹಾಗೆ ಅಂತ ಏನ್ ಮಾಡಬೇಕು? ತದ್ಭವಾನ್ ದಹ್ಯಮಾನಾಯಾಮ್ ಸಪತ್ನೀಂ ಸಮೃದ್ಧಿಭಿಹಿ. ಆ ಅಗ್ನಿಯನ್ನ ಶಮನ ಮಾಡಬೇಕು ನೀವು, ಕಾಮಾಗ್ನಿಯನ್ನ ಶಮನ ಮಾಡಬೇಕು. ಆ ಕಾರಣದಿಂದ ನನ್ನ ಸಪತ್ನೀನ, ನನ್ನ ಸಹಪತ್ನಿಯರು ಅಂದ್ರೆ ಅದಿತಿ ದೇವಿ ಮುಂತಾದವರು ಎಲ್ಲರೂ ಕೂಡ ಮಕ್ಕಳು ಸಮೇತ ಇದ್ದಾರೆ. ನನಗಿನ್ನೂ ಮಕ್ಕಳು ಆಗಿಲಿಲ್ಲ. ಅದರಿಂದ ನನ್ನ ಸಹಪತ್ನಿಯರು ಅಂದ್ರೆ ನಿಮ್ಮ ಬೇರೆ ಪತ್ನಿಯರೆಲ್ಲ ನಿಮ್ಮಿಂದ ಮಕ್ಕಳನ್ನು ಪಡೆದು ಸಮೃದ್ಧರಾಗಿ ಇದ್ದಾರೆ. ಎಲ್ಲ ಮಕ್ಕಳನ್ನು ಪಡ್ಕೊಂಡಿದ್ದಾರೆ, ಮಂಗಳವಾಗಿ ಇದ್ದಾರೆ. ಅದೇ ರೀತಿಯಾಗಿ ನನ್ನಲ್ಲೂ ಕೂಡ ಮಯ್ಯಾಯುಂಕ್ಷ್ವಂ ಅನುಗ್ರಹಂ, ನನ್ನಲ್ಲೂ ಕೂಡ ಮಕ್ಕಳನ್ನ ಪಡೆಯೋದಕ್ಕೆ ಅನುಗ್ರಹವನ್ನ ನೀವು ಮಾಡಬೇಕು. ಇದರಿಂದ ಪರಮಾತ್ಮ ನಿಮಗೆ ಮಂಗಳವನ್ನ ಮಾಡಲಿ. ಹಾಗೆ ಅಂತ ಮನಸ್ಸಲ್ಲೇ ಪ್ರಾರ್ಥನೆ ಮಾಡಿ ತನ್ನ ಆತಂಕವನ್ನ ಪತಿ ಮುಂದೆ ಹೇಳಿದ್ರು. ಹಾಗೆ ಅಂತ ಇನ್ನು ಕೆಲವು ಮಾತುಗಳಿದೆ, ಅದನ್ನ ಮತ್ತೆ ನೋಡೋಣ. ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣ ಅರ್ಪಣಮಸ್ತು. ಶ್ರೀ ಹರೇ ನಮಃ.